ಹಲೋ, ಇವತ್ತು ವ್ಲಾಗ್ 9 o'clock ಶುರು ಮಾಡ್ತಿದ್ದೀನಿ ಆಯಿತಾ. ಅಂದರೆ ನೈಟ್ 9 o'clock. ಯಾಕಂದರೆ ಇವಾಗ ನಾನು ರಾಜು ಫಿಲಮ್ಗೆ ಹೋಗ್ತಾ ಇದ್ವಿ. ಇಷ್ಟು ನಿಧಾನಕ್ಕೆ ಮಾತಾಡ್ತಾ ಇದ್ದೀವಿ ಅಂದರೆ ನನ್ನ ಮಗಳಿಗೆ ಗೊತ್ತಾಗಬಾರ್ದು ಆ್ಯಂಡ್ ಅವಳನ್ನೇ ಒಂದು ಮಲಗಿಸ್ಬೇಕು. ಸೊ ಐ ಜಸ್ಟ್ ವಾಂಟೆಡ್ ಟು ಶೇರ್ ಮೈ ಔಟ್ಫಿಟ್ ಆಫ್ ದ ಡೇ, ಔಟ್ಫಿಟ್ ಆಫ್ ದ ನೈಟ್. ಇದು ಡೇ ಎಲ್ಲ. ಸೊ ಐಮ್ ವೇರಿಂಗ್ ದಿಸ್. ಇದು ನಾನು ರೀಲಲ್ಲಿ ಕೂಡ ಹಾಕಿದ್ದೆ. ದಿಸ್ ಇಸ್ ಸಚ್ ಅ ಫನ್ ಸ್ವೆಟರ್, ಸೊ ಪ್ಲೇಫುಲ್ ಅಂದ್ಬಿಟ್ಟು. ಬಟ್ ಇವತ್ತು ಮಾಲಿಗೆ ಹೋಗ್ತಿರೋದ್ರಿಂದ ಟು ವಾಚ್ ಅ ಮೂವಿ, ಸೊ ಐ ಥಾಟ್ ಐಲ್ ವೇರ್ ದಿಸ್ ಅಂದ್ಬಿಟ್ಟು. ಆ್ಯಂಡ್ ಆಲ್ಸೋ ಐಮ್ ವೇರಿಂಗ್ ಅ ಸ್ಲಿಂಗ್ ಬ್ಯಾಗ್ ವಿಚ್ ಇಸ್ ಕ್ಯೂಟ್ ಅಲ್ವಾ. ರಾಜು ಇದನ್ನು ಐ ಥಿಂಕ್ ಥೈಲ್ಯಾಂಡು ವಿಯೆಟ್ನಾಮ್ಗೆ ಹೋಗಿರ್ಬೇಕಾದ್ರೆ ತೊಗೊಂಡ್ಬಂದಿದ್ರು. ಸೊ ಐಮ್ ಜಸ್ಟ್ ಯೂಸಿಂಗ್ ಇಟ್. ಅವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ ಇದನ್ನು. ಏನಂದರೆ ನನ್ನ ಮಗಳಿಗೆ ಇವಾಗ ಸ್ಟೋರಿ ಬುಕ್ ಓದಿಸಿ ಆಮೇಲೆ ಮಲಗಿಸ್ಬೇಕು. ಸೊ ಲೆಟ್ಸ್ ಡೂ ದ್ಯಾಟ್ ಫಸ್ಟ್. ಆದಷ್ಟು ಬೇಗ ನಾನು ಒಂದು ವ್ಲಾಗಿಂಗ್ ಕ್ಯಾಮ್ರಾ ತೊಗೋಬೇಕು, ಯಾಕಂದರೆ ಸಿಕ್ಕಾಪಟ್ಟೆ ಕೈ ನೋವು ಬರುತ್ತೆ ನನಗೆ. So pretty, right? I like these flowers ಇದರಮೇಲೆ. ಬಟ್ ದ ಕಲರ್ ಕೂಡ ಹ್ಯಾವ್ ಬೀನ್ ಆಫ್ ವೈಟ್ or something like that. ಇದೊಂಥರ ತುಂಬ ವೈಟ್ ಆಗೋಯಿತು, ಲೈಕ್ ಅಜ್ಜಿ ತೀರ ಹಾಕೊಳ್ಳೋ ಥರ. ಹಂಗೆ ಕೈ ನೋವು ಬರುತ್ತೆ ಹಿಂಗೆ ಕ್ಯಾಮ್ರಾ ಇಷ್ಟು ದೂರ ಇಟ್ಕೊಂಡು. ಅದರ್ವೈಸ್ ಇಷ್ಟು ಕ್ಲೋಸಪ್ಪಲ್ಲಿ ಚೆನ್ನಾಗಿ ಕಾಣಲ್ಲ. ಇಷ್ಟು ದೂರ ಇದ್ರೇ ಚೆಂದ ವ್ಲಾಗ್ ಮಾಡೋಕ್ಕೆ. ಆದಷ್ಟು ಬೇಗ ಒಂದು ವ್ಲಾಗಿಂಗ್ ಕ್ಯಾಮ್ರಾ ಬರಲಿ ಅಂತ ಬೇಡ್ಕೊಳ್ಳಿ ಎಲ್ಲರೂ, ಅಲಾಂಗ್ ವಿತ್ ಮೀ. ಮೈ 2026 ಗೋಲ್ ಇಸ್ ಟು ಬೈ ಅ ವ್ಲಾಗಿಂಗ್ ಕ್ಯಾಮ್ರಾ. ಮಿಷನ್ ಸಕ್ಸಸ್ಫುಲ್. ಆಲ್ಮೋಸ್ಟ್ 1 hour ತೊಗೊತು ನನ್ನ ಮಗಳನ್ನ ಮಲಸೋದಕ್ಕೆ. ಇವಾಗ ಅವಳನ್ನ ಮಲಗಿಸಿ ಟ್ರಾನ್ಸ್ಫರ್ಸ್ ಹತ್ರ ಬಂದಿದ್ದೀನಿ. ಸೊ ಇವಾಗ ನನ್ನ ಹಸ್ಬೆಂಡ್ ಬರಬೇಕು. ಸೊ ವೇಟಿಂಗ್. ಎಷ್ಟು ಗಂಟೆ ಬುಕ್ ಮಾಡಿದ್ರೆ ಶೋ ಅಂತ ಗೊತ್ತಿಲ್ಲ. ಇಟ್ಸ್ ಆಲ್ರೆಡಿ 10:10. ಓ ಮೈ ಗಾಡ್, ಇವತ್ತು ಫುಲ್ ಆಫ್ ಏಂಜಲ್ ನಂಬರ್ಸೇ ನೋಡ್ತಾ ಇದ್ದೀನಿ ನಾನು ಇನ್ಸ್ಟಾಗ್ರಾಮ್ ಅಂತೂ ಸ್ಪ್ಯಾಮ್ ಮಾಡಿಬಿಡ್ತಾ ಇದ್ದೀನಿ. ಬಟ್ ನೋಬಡಿ ಈಸ್ ಗೆಸ್ಸಿಂಗ್ ಇಟ್. 111 ಮಾತ್ರ ಏಂಜಲ್ ನಂಬರ್ ಅಲ್ಲ, 111 ಆಲ್ಸೋ ಇಸ್ ಅನ್ ಏಂಜಲಿಕ್ ನಂಬರ್. 333 ನೋಡಿದೆ. ಇವಾಗ 10:10 1010. ಅದು ಯಾಕೆ ಈ ಹುಡುಗರು ಕುರ್ಕುರೆ ಚಿಪ್ಸು ಲೇಸ್ ಅದೆಲ್ಲ ತಿನ್ನೋದು? ಊಟ ಮಾಡಲ್ಲ ಎಲ್ಲ ಇಂಥದ್ದೆಯ ಕರ್ದಿರೋದು ಪರ್ದಿರೋದು ಇದೆಲ್ಲ ತಿನ್ನೋದು ನೀವೆಲ್ಲ. ಎಷ್ಟು ಗಂಟೆಗೆ ಬುಕ್ ಮಾಡಿದ್ಯಪ್ಪ ರಾಜ? 10:30ಗೆ. 10:30 ಹೋಗಿ ಮನೆಗೆ 1:15 ಬರೋ ಅಷ್ಟೊತ್ತಲ್ಲಿ ಮೇಡಮ್ ಅವರು ಅಂತ ಏನು ಸ್ಪೀಕರ್ ಹಾರ್ಡ್ ವರ್ಕ್ ಮಾಡೋದು ಸ್ಪೀಕರ್ ಯಾರು ಹೇಳು? ಪ್ರೊಡ್ಯೂಸರ್ ಏನು ಬರ್ತಾ ಇಲ್ಲ. ಖುಷಿಗೆ ಒಂದು 5 ಲಕ್ಷ ಹಾಕ್ಬಿಡು ಕೇಳು, ಟ್ರಿಪ್ ಹೋಗಿ ಬರ್ತೀನಿ. ಬರ್ತಾನೆ ಅಲ್ಲ ಅವ್ರು ಬರಲ್ಲ, ಸ್ಟಾಪ್ ಆಗಬೇಕು. ಅದು ನಿಮಿಷ ನಿಲ್ಸ ನನಗೆ. ವಿಡಿಯೋನಾ ನನ್ನ ಫೋಟೋ ವ್ಲಾಗ್. ಇದು ಗೋಲ್ಡ್ ಬುಕ್ ಮಾಡಿಬಿಟ್ಟಿದ್ದಾರೆ. ಯಾವ ಡಬ್ಬಾ ಫಿಲಮ್ ಯಾವುದೋ 54 ಅಂತ. ಹೋಗ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಷ್ಟೇ. ಅವ್ರ ನಂಬರ್ ನನ್ನ ಹತ್ರ ಇದೆ. ಆಂಟಿದು ವೆಯ್ಟ್ ಲಾಸ್ ಆಗೋಕ್ಕೆ ಇಂಟ್ರೆಸ್ಟ್ ಇದೆ. ನಾನು ನಂಬರ್ ಕೊಟ್ಟಿದ್ದು ಕ್ಲಬ್ಬಿಗೆ ಬರ್ತೀನಿ ಅಂತ. ನೋಡಿ ಯಾವುದೋ ಫಿಲಮ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಲ್ಲೂ ಗೊತ್ತಿಲ್ಲ, ನಾನು ಯಾವುದೋ ಸುದೀಪ್ ಫಿಲಮ್ ಅಂತ ಅಂದ್ಕೊಂಡು ಯಾಮಾರ್ಬಿಟ್ಟು ಬಂದಿದ್ದೀನಿ. ಬಟ್ ಇದು ಶಿವರಾಜ್ ಕುಮಾರ್ ಫಿಲಮ್. ಅಯ್ಯೋ ದೇವ್ರು, ಹಿಂಗಿರುತ್ತೋ ಗೊತ್ತಿಲ್ಲ, ಭಯ ಆಗ್ತಿದೆ. ಹೆಂಗಿತ್ತು ಫಿಲಮ್? ಆ್ಯಕ್ಚುಲಿ ಫಿಲಮ್ ಚೆನ್ನಾಗಿತ್ತು. ಅಂದರೆ ಸ್ಟಾರ್ಟಿಂಗ್ ಆಫ್ ದ ಮೂವಿಯಿಂದ ಬರೀ ಹತ್ತಿದ್ದೇ ಆಯಿತು. ನಾನು ಏನನ್ನ ನನ್ನ ಪರ್ಸ್ನಲ್ ಆ್ಯಸ್ ಅ ಪರ್ಸನ್ ಗೊತ್ತಿದ್ದರೆ ಆ್ಯಂಡ್ ಈ ಫಿಲಮ್ನ ನೀವು ನೋಡಿದರೆ ಗೊತ್ತಾಗುತ್ತೆ ನಾನು ಯಾಕೆ ಅಳ್ತಿರ್ತೀನಿ ಅಂತ. ಇಟ್ ವಾಸ್ ಅ ನೈಸ್ ಮೂವಿ. ಇವಾಗಿನ ನನ್ನ ಮಗಳದು ಫೋನ್ ಬಂದಿಲ್ಲ, ಎದ್ದಿದ್ದಾಳೆ ಅಂತ, ವಿಚ್ ಮೀನ್ಸ್ ಚೆನ್ನಾಗಿ ಮಲ್ಕೊಂಡಿದ್ದಾಳೆ. ಇವಾಗ ಹೋಗಿ ನೋಡ್ಬೇಕು ಏನು ಮಾಡ್ತಾ ಇದ್ದಾಳೆ ಅಂತ. ತಿರ್ಗವ ಕೂಚು. ಐರನ್ನೇ ಮಾಡಿಲ್ಲ ಈ ಡ್ರೆಸ್ಸು. ಹಾಕ್ತೀನಿ ಇರು. ಯಾಕೆ
ಹೇಳ ತಂಗಿ. ಅಲ್ಲ ರೆಡಿ ಕಣಿಮ್ಮ. ತೋರ್ಸು ಡ್ರೆಸ್ ತೋರ್ಸುವ ನಿಂದು. ಯಾರಿಗೂ ಇಲ್ಲ ನಮ್ಮ ವಿಡಿಯೋಗೆ. ಚಂದ ಚಂದ ಅಮ್ಮ ಚಂದ, ಚಂದ ಚಂದ ಅಮ್ಮ ಚಂದ, ದೇವತೆ ಚಂದ, ಮುದ್ದು ಮಗಳು ಚಂದ. ನಿಮ್ಮ ನೀರಾಜು ತಾನೆ ಮತ್ತೆ ಕಾರಲ್ಲಿ ಆಟ ಆಡೋದಕ್ಕೆಲ್ಲ ನನ್ನ ಬ್ಯಾಗು. ದಿಸ್ ಮೊಮ್ಮ, ಪ್ರೀತಿ ಮೊಮ್ಮ. ಏನು ಆಟ ಆಡ್ತಾ ಇದೆಯಾ ಮಗಳ? हमें दिल को लिया तेरी बाहों में से जाचिया. ಯಾವ ಕಲರ್ ಅಪ್ಪ ಅದು? ಪರ್ಪಲ್. ನಂಗೆ ಡಾಲ್ಫಿನ್ ಇಷ್ಟ ಆಯ್ತು. ಬೇಡ ಪಪ್ಪ ಬೇಡ. ಮಚ್ಚಿಡಿ ಮಾಡೋಗಿದೆ ಅಲ್ಲ, ಅರ್ಧ ಇಟ್ಬಿಟ್ಟು ನೋಡಿಲ್ಲ. ಏನು ಪಾರ್ಸಲ್ ಮಾಡ್ತಾರೆ 7 o'clock. ನಿಂಗೆ ಕ್ವೆಶ್ಚನ್ ಕೇಳ್ತೀನಿ. ಮಾಡಬೇಕು. ಏಯ್ ಏನೇನೋ ಮಾಡೋನು, ಹಿಂದಿ ಎಲ್ಲ ಬರ್ದವನು. ಇಹಿ ಜ ಖ ರ, ಜ ಜ ಕನ್ನಡ, ಖ ರ ಹಿಂದಿಯಲ್ಲಿ. ಯಾಕೆ ಮಾಡಿದ್ದು? ಹ್ಯಾಪಿ ನ್ಯೂ ಇಯರ್ ಎವ್ರಿವನ್. ಯು ವಾಂಟ್ ಟು ವಿಶ್ ಲಶಿಕಾ? ಹೇಳಿ ಹ್ಯಾಪಿ ನ್ಯೂ ಇಯರ್. ಸೊ ಸ್ವೀಟ್. ಇವಾಗ ಟೈಮ್ ಆ್ಯಕ್ಚುಲಿ 12:03 ಆ್ಯಂಡ್ ನಾನು ರಾಜು ಮತ್ತು ಕೆಲವೊಬ್ಬರು ಸ್ಟೂಡೆಂಟ್ಸ್ ಬಂದಿದ್ದೀವಿ. ಬಟ್ ಸೊ ಮೀನ್ ವೈಲ್ ಅತ್ತೆ ಶೂಸ್ ಕೊಟ್ಟಿದ್ದಾರೆ ನನಗೆ ಗಿಫ್ಟಾಗಿ. ಪ್ರೀತಿ ಇದೆಯಾ? ಈ ಲೈಟ್ ಆಫ್ ಮಾಡಿಬಿಡೋಣ, ಯಾಕಂದರೆ ಯಾರ್ಯಾರೋ ಬರ್ತಾ ಇದ್ದಾರೆ ಆಚೆಗಡೆಯಿಂದ. ಒಂಥರ ನಾನೇ ಲೈಮ್ ಲೈಟಲ್ಲಿ ಇರೋ ಥರ ಕಾಣಿಸ್ತಾ ಇದೆ. ಓಕೆ, ಇವಾಗ ರಾಜು ಕೆಳಗಡೆ ಬರೋಷ್ಟರಲ್ಲಿ ಒಂದು ಪ್ಲ್ಯಾನ್ ಮಾಡಿದೆ ನಾನು. ಇಲ್ಲೇ ಒಂದು ಕೇಕ್ ಶಾಪ್ ಇದೆ, ಸೊ ಲೆಟ್ಸ್ ಬೈ ಅ ಸ್ಮಾಲ್ ಕೇಕ್ ಕಟ್ ಮಾಡೋದಕ್ಕಂತ ಹೋಗ್ತಾ ಇದ್ದೀನಿ. ವಾಟ್ ಯು ಥಿಂಕ್ ಲಶಿಕಾ? How are you feeling about the new year? ನ್ಯೂ ಇಯರ್ ಅಂದರೆ ಏನು ಗೊತ್ತಾ? ಇವತ್ತು ಲಾಸ್ಟ್ ಡೇ ಆಫ್ ದ ಇಯರ್. ಒಂದು ಇಯರಲ್ಲಿ ವಿ ವಿಲ್ ಹ್ಯಾವ್ 365 ಡೇಸ್. 365 ಡೇಸ್ ಆಗೋಯ್ತು ಈ ವರ್ಷ. ಇವತ್ತಿಂದ ಡೇ 1. ಕೇಕ್ ತೊಗೊಂಡ್ಬಿಡುವ. ಬರ್ತೀಯ ನಮ್ಮ ಜೊತೆ? ಹ್ಯಾಪಿ ನ್ಯೂ ಇಯರ್. ಐ ಲವ್ ಯು ಬೀಬಾ, ಐ ಲವ್ ಯು ಬೀಬಾ. ಕೇಕ್ ತೊಗೊಂಡ್ವಿ, ಕಾರಲ್ಲಿ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ಬೇಕು. ಐ ಲವ್ ಯು ಬೀಬಾ, ಐ ಲವ್ ಯು ಬೀಬಾ. ಸೊ ಕೇಕ್ ತೊಗೊಂಡಾಯಿತು. ನಾವು ಯಾವುದು ನೋಡಿ ಎಷ್ಟು ಕ್ಯೂಟಾಗಿದೆ ಪ್ಯಾಕೇಜಿಂಗ್ ಇದು. ಸುರುವಲ್ಲಿ ಹಾಕ್ಬಿಟ್ರೆ ಏನೋ ಭಯ ಹಾಕ್ಬೇಡ. ಅಲ್ಲ ಅಲ್ಲ, ಹಿಂಗೆ ಎಗರತ್ತಲ್ಲ. ಕಾರಲ್ಲಿ ಸ್ಮೋಕ್ ಮಾಡಲ್ವಾ? ಅದ ಅದು ಬೇಡ ಬಿಡು. ಅಯ್ಯೋ ಕ್ಯಾಂಡಲ್ ಬೇಡ ಹೇಳ್ತಾರದು. ಇನ್ನೇನು ಕಟ್ ಮಾಡಮ್ಮ ಫಿನಾಲ್. ಹ್ಯಾಪಿ ನ್ಯೂ ಇಯರ್. ಅವಲೇ ಕಟ್ ಮಾಡಿ ಮಾಡ್ತಾಳಮ್ಮ. ಕಟ್ಟಲ್ಲ, ಕಟ್ಟೋಲ್ಲ. ಮೂಗೆ ತಿನ್ಸ್ಬಿಡೆ ಒಮ್ಮೊಟ್ಟಿಗೆ. ನೀನು ತರಿಸಿದ್ದೀನಿ ಇವತ್ತು. ಹ್ಯಾಪಿ ನ್ಯೂ ಇಯರ್. ಅದಕ್ಕೆ ಲಶಿಕಾಗೆ ಮಮ್ಮ ಏನೋ ಒಂದು ಕೊಡುತ್ತೆ. ಓಪನ್ ಮಾಡೋಣ. ಕ್ಲೋಸ್ ಯುವರ್ ಐಸ್. ಕ್ಲೋಸ್ ಯುವರ್ ಐಸ್. ಓಪನ್ ಮಾಡಬೇಡ, ನಾನು ಹೇಳೋ ತನಕ. ನಾನು 10 ಆದಮೇಲೆ ಓಪನ್ ಮಾಡಬೇಕು. 1 2. ಯು ನಾಟಿ ಪಾಟಿ ಗರ್ಲ್. ಏನು ಇಲ್ಬೇಡ. ಸರ್ಪ್ರೈಸ್. ಏನಿದು?
ಕಾಲ್ಡ್ ಸ್ಕೂಟರ್. ಸರಿ ಓಕೆ ಇಳಿಸಿಡ ಎರಡು ಕಾಲ ಇಳಿಸಿಡ ಒಂದು ಕಾಲು ಮುಂದೆ ನಾ ಇಳಿಸಿಡ ಒಂದು ಕಾಲು ಕೆಳಗೆ ಇಡಬೇಕಲ್ವಾ ಆಶಿ? ಜುಗಾಲ್